ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ. ನಮ್ಮ ದೇಶವನ್ನು ಅತ್ಯಂತ ಹೆಚ್ಚಾಗಿ ಕಾಡ್ತಾ ಇರುವಂಥ ಸಮಸ್ಯೆ ಅಂತ ಹೇಳಿದ್ರೆ ಒಂದು ನಿರುದ್ಯೋಗ. ಅಂದರೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ದಿನೇ ದಿನೇ. ಅಂದರೆ ಉದ್ಯೋಗಗಳ ಸಂಖ್ಯೆ ತುಂಬ ಕಡಿಮೆ ಆಗ್ತಾ ಇದೆ. ಇತ್ತೀಚೆಗಂತೂ AI ಟೆಕ್ನಾಲಜಿ ಬಂದುಬಿಟ್ಟು ಇರುವಂತಹ ಉದ್ಯೋಗ ಕೂಡ ಕಡಿತಗೊಳ್ಳುವ ಭೀತಿಯಲ್ಲಿ ಹಲವು ಟೆಕ್ಕಿಗಳಿದ್ದಾರೆ. ಏನು ಮಾಡೋದು? ಬದುಕಲಿಕ್ಕೆ ಒಂದು ಉತ್ತಮವಾದ ಉದ್ಯೋಗ ಬೇಕೇ ಬೇಕು. ಅಂಥದ್ರಲ್ಲಿ ಸಂಬಳ ಸಣ್ಣದಾದರೂ ಪರವಾಗಿಲ್ಲ, ಸರ್ಕಾರಿ ಉದ್ಯೋಗ ಆದರೆ ಅದೆಷ್ಟೋ ಉತ್ತಮ ಅಂತ ಹೇಳುವಂತಹ ಒಂದು ಮನಸ್ಥಿತಿ ಎಲ್ಲರದ್ದು. ಯಾಕಂದರೆ ಸರ್ಕಾರಿ ಉದ್ಯೋಗಕ್ಕೆ ಎಲ್ಲಾದರೂ ಸೇರಿದ್ರು ಅಂತ ಅವರು ಕನ್ಫರ್ಮ್ ಆದರೆ ಅವರ ಲೈಫ್ ಒಂಥರ ಸೆಟ್ಲ್ ಆದಾಗೇನೆ. ಯಾವುದೇ ಸಮಸ್ಯೆ ಬರಲಿ, ಏನೇ ಇರಲಿ, ಸರ್ಕಾರಿ ಉದ್ಯೋಗ ಅಂತ ಹೇಳಿದ್ರೆ ಅದರಲ್ಲಂತೂ ತುಂಬ ಖುಷಿ ಪಡ್ತಾರೆ. ಇನ್ನು ಯಾವ ಗ್ರೂಪ್ ಆದರೂ ಪರವಾಗಿಲ್ಲ, ಅಂದರೆ ಬಿ ಗ್ರೂಪ್ ಕೆಲಸ ಸಿಕ್ಕಿದ್ರು ಸಾಕು, ಸಣ್ಣ ಸಂಬಳ ಸಿಕ್ಕಿದ್ರು ಸಾಕು. ಅದಕ್ಕಿಂತನೂ ಹೆಚ್ಚಾಗಿ ಕೇಂದ್ರ ಸರ್ಕಾರದ ಜಾಬ್ ಅಂತೂ ಸಿಕ್ಕಿದ್ರೆ ಅದರ ಖುಷಿ ಹೇಳುವಂಥದ್ದೇ ಅಲ್ಲ, ಅಷ್ಟೊಂದು ಖುಷಿಯಾಗತ್ತೆ. ಯಾಕಂದರೆ ಸೆಂಟ್ರಲ್ ಅಂತ ಆದಾಗ ಅದಕ್ಕೆ ಹೆಚ್ಚಿನ ಮಹತ್ವ ಇರುತ್ತೆ. ಸ್ಟೇಟ್ಗಿಂತನೂ ಹೆಚ್ಚಾಗಿ ಸೆಂಟ್ರಲನ್ನು ಜನ ನೆಚ್ಕೊಳ್ಳುವಂಥದ್ದು. ಹೌದು, ಹೊಸ ಉದ್ಯೋಗ ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. ಎಲ್ಲವನ್ನು ವಿವರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ. ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ದರೆ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಕೇಂದ್ರ ಸರ್ಕಾರವು ಅಂದರೆ ಸರ್ಕಾರದ ಅಧೀನದಲ್ಲಿರುವಂತಹ ಭಾರತೀಯ ರೈಲ್ವೆ ಇಲಾಖೆಯು ಹೊಸದಾಗಿ 22,000 ಅಂದರೆ ತುಂಬ ಆಯಿತು, 22,000 ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದೆ. ಯಾವುದೆಲ್ಲ ಹುದ್ದೆಗಳಿವೆ ಗೊತ್ತಾ? ಸಿಂಪಲಾಗಿ ನಾನು ಡೀಟೇಲನ್ನು ಓದ್ತಾ ಹೋಗ್ತೀನಿ. ಸುಮಾರು 22,000 ಲೆವೆಲ್ 1 ಗ್ರೂಪ್ ಡಿ ಹುದ್ದೆಗಳ ಭರ್ತಿಗೆ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿರುವಂಥದ್ದು ಸರ್ಕಾರ. ಇದರಲ್ಲಿ ಪಾಯಿಂಟ್ಮೆನ್ಗಳು, ಸಹಾಯಕರು, ಟ್ರ್ಯಾಕ್ ನಿರ್ವಹಣೆದಾರರು ಅಂದರೆ ಗ್ರೇಡ್ 4 ಬರುವಂಥದ್ದು, ಮತ್ತು ವಿವಿಧ ತಾಂತ್ರಿಕ ವಿಭಾಗಗಳಿಗೆ ಅಂದರೆ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಈ ರೀತಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಹುದ್ದೆಗಳನ್ನು ಭರ್ತಿ ಮಾಡಲಾಗ್ತಾ ಇದೆ. ಸುಮಾರು 22,000 ಜನರಿಗೆ ಇದರಲ್ಲಿ ಅವಕಾಶ ಸಿಗಲಿಕ್ಕಿದೆ. ಇನ್ನು ಸರ್ಕಾರದ ಉದ್ಯೋಗ ಅಂತ ಹೇಳಿದರೆ ಯಾವುದಕ್ಕಿದ್ರೂ ಡಾಕ್ಯುಮೆಂಟ್ ಅಂತ ಹೇಳುವಂಥದ್ದು ತುಂಬ ಪಕ್ಕ ಆಗಿರಬೇಕಾಗತ್ತೆ. ಇಷ್ಟೊಂದು ಕನಿಷ್ಠ ಶಿಕ್ಷಣ ಅಂತ ಹೇಳುವಂಥದ್ದು ಬೇಕೇ ಬೇಕಾಗುತ್ತೆ. ಅಂಥದ್ರಲ್ಲಿ ಇದಕ್ಕೆ ಅಂತ ಇರುವಂತಹ ಡಾಕ್ಯುಮೆಂಟ್ ಏನು ಗೊತ್ತಾ? ಶೈಕ್ಷಣಿಕ ಅರ್ಹತೆ ಅಂತ ಇರುತ್ತಲ್ಲ, ಈ ಶೈಕ್ಷಣಿಕ ಅರ್ಹತೆ ಅಂತ ಹೇಳಿದ್ರೆ ಅಭ್ಯರ್ಥಿಗಳು ಮಾನ್ಯತೆ ಪಡೆದಂತಹ ಮಂಡಳಿಯಿಂದ 10ನೇ ತರಗತಿ ಅಂದರೆ ಮೆಟ್ರಿಕ್ಯುಲೇಷನ್ ಉತ್ತೀರ್ಣರಾಗಿರಬೇಕು. ಯಾವುದೇ ರಾಜ್ಯದಾಗಿರುತ್ತೆ, ಆದರೆ SSLC ಅಂತೂ ಪಾಸ್ ಆಗಿರಬೇಕು, 10ನೇ ತರಗತಿ ಅಂತೂ ಪಾಸ್ ಆಗಿರಬೇಕು. ಇದರಲ್ಲಿ ತಾಂತ್ರಿಕ ಹುದ್ದೆಗಳಿಗೆ ಏನಾದರೂ ನೀವು ಪ್ಲ್ಯಾನ್ ಮಾಡ್ತಾ ಇದ್ರೆ ITI ಪ್ರಮಾಣ ಪತ್ರ ಅಥವಾ ರಾಷ್ಟ್ರೀಯ ಅಪ್ರೆಂಟಿಸ್ಶಿಪ್ ಪ್ರಮಾಣ ಪತ್ರ ಅಂದರೆ NEC ಹೊಂದಿರುವ ಅಭ್ಯರ್ಥಿಗಳು ನೀವು ಅಪ್ಲೈ ಮಾಡ್ಬೋದು. ಏನಾದರೂ ಟೆಕ್ನಿಕಲ್ ಆಗಿ ನೀವೇನಾದರೂ ಹೋಗ್ತೀರಂತ ಅಂದ್ಕೊಂಡ್ರೆ ಈ ಒಂದು ಇದರಲ್ಲಿ ಅಂದರೆ 22,000ದಲ್ಲಿ ಅದು ಕೂಡ ಜಾಬ್ ಇದೆ. ಅದ ಕಾರಣ ನಿಮಗೆ ನೇರವಾಗಿ ಅಪ್ಲೈ ಮಾಡ್ಬೋದು. ಇನ್ನು ಹಲವರಿಗೆ ಇರುವಂತಹ ಗೊಂದಲ ಅಂತ ಹೇಳಿದ್ರೆ ಇದರಲ್ಲಿ ಸ್ಯಾಲ್ರಿ ಅಂತ ಹೇಳುವಂಥದ್ದು ಇದ್ದೇ ಇರುತ್ತೆ. ಬಟ್ ನಾನು ಸ್ಯಾಲ್ರಿ ನಾನು ಕೊನೆಯಲ್ಲಿ ಹೇಳ್ತೀನಿ. ಅದಕ್ಕಿಂತ ಮೊದಲು ಇರುವಂಥ ಮೈನ್ ವಿಚಾರಗಳನ್ನು ಹೇಳ್ತಾ ಹೋಗ್ತೀನಿ. ಈಗ ಯಾವುದೇ ಒಂದು ಸರ್ಕಾರಿ ಉದ್ಯೋಗ ಆಗಿರ್ಬೋದು, ಒಂದು ಖಾಸಗಿ ಉದ್ಯೋಗಗಳಿಗೇನೋ ನಿಮ್ಗೆ ವಯಸ್ಸಿನ ಮಿತಿ ಇರೋದಿಲ್ಲ. ಆದರೆ ಸರ್ಕಾರಿ ಉದ್ಯೋಗ ಅಂತ ಹೇಳಿದಾಗ ನಿಮಗೆ ವಯಸ್ಸಿನ ಮಿತಿ ಕೇಳ್ತಾರೆ. ಇದಕ್ಕೆ ವಯಸ್ಸಿನ ಮಿತಿ ಅಂತ ಹೇಳಿದ್ರೆ 2026 ಜನವರಿ 1ಕ್ಕೆ ಅನ್ವಯ ಆಗುವಂತಂದರೆ ಇವತ್ತು 9 ತಾರೀಕಾಯಿತು. ಏನು ಕಳೆದ 9 ದಿನಗಳ ಮೊದಲು ನಿಮಗೆ 18ರಿಂದ 33 ವಯಸ್ಸಿನ ಮಿಡ್ಲಾಗಿರ್ಬೇಕು. ಅಂದರೆ 18 ವರ್ಷ ಕಳೆದಿರಬೇಕು, 33 ವಯಸ್ಸಿನ ಒಳಗಡೆ ಆಗಿರಬೇಕು. ಜನವರಿ 1ಕ್ಕೆ ನಿಮಗೆ 33 ವರ್ಷಕ್ಕಿಂತ ಹೆಚ್ಚಾಗಿರಬಾರ್ದು. ಅಂಥವ್ರು ನಿಮಗೆ ಇದನ್ನು ಅಪ್ಲೈ ಮಾಡ್ಬೋದು. ಇನ್ನು ಅದರಲ್ಲಿ ಕೂಡ ಅಷ್ಟೇ, ಸರ್ಕಾರಿ ನಿಯಮಗಳ ಪ್ರಕಾರ ಮೀಸಲು ವರ್ಗಗಳಿಗೆ ಅಂದರೆ OBCಗೆ 3 ವರ್ಷ ಮತ್ತು SC STಗೆ 5 ವರ್ಷಗಳ ವಯಸ್ಸಿನ ಸಡಿಲಿಕೆಯನ್ನು ಕೂಡ ನೀಡಲಾಗಿದೆ. ಯಾಕಂದರೆ ಸರ್ಕಾರದ ಒಂದು ಅದು ಏನೋ ನಿಯಮ ಇದೆ. ಆದ ಕಾರಣ ಸರ್ಕಾರಿ ಉದ್ಯೋಗಗಳಲ್ಲಿ ಇಷ್ಟೊಂದು ನಿಯಮ ಇರುವ ಕಾರಣ ಅದನ್ನು ಮಾಡಲೇಬೇಕಾಗತ್ತೆ. ಅದಕ್ಕಾಗಿ ಇನ್ನು ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂತ ಹೇಳುವಂಥ ವಿಚಾರ ಬಂದೇ ಬರುತ್ತೆ. ರೈಲ್ವೆ ಪಾರದರ್ಶಕ ಮತ್ತು ಬಹುಹಂತದ ಆಯ್ಕೆ ಪ್ರಕ್ರಿಯೆಯನ್ನು ಜಾರಿಗೆ ತಂದಿದೆ. ಅಂದರೆ ರೈಲ್ವೆ ಇಲಾಖೆಯು ಈಗ ಬೇರೆ ಬೇರೆ ರೀತಿಯಲ್ಲಿ ಪಾರದರ್ಶಕತೆಯನ್ನೇ ತಂದಿದೆ. ಸಾಮಾನ್ಯ ವಿಜ್ಞಾನ, ಗಣಿತ, ತಾರ್ಕಿಕತೆ ಮತ್ತು ಸಾಮಾನ್ಯ ಅರಿವನ್ನು ಒಳಗೊಂಡಂತಹ 100 ಪ್ರಶ್ನೆಗಳನ್ನು ಒಳಗೊಂಡ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರ್ತದೆ. ನಿಮಗೆ ಮೇಯ್ನಾಗಿ ಕಂಪ್ಯೂಟರ್ ಇದ್ದೇ ಇರುತ್ತೆ, ಕಂಪ್ಯೂಟರ್ ಪರೀಕ್ಷೆ ಜೊತೆಗೆ ದೈಹಿಕ ದಕ್ಷತೆ ಪರೀಕ್ಷೆ ಇರ್ತದೆ. ಇದರಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳು ಆ ನಂತರ ದೈಹಿಕ ಪರೀಕ್ಷೆಗೆ ಒಳಗಾಗಬೇಕಾಗ್ತದೆ. ಅಂದರೆ 35 kg ತೂಕದೊಂದಿಗೆ ಓಡುವಂಥದ್ದು. ಅದೇ ರೀತಿ ಪುರುಷರಿಗೆ ಅದನ್ನು 1 ಕಿಲೋಮೀಟರ್ ಅಂದರೆ 1,000 ಮೀಟ್ರನ್ನು ಓಡಿ ಪೂರ್ಣಗೊಳಿಸಬೇಕು. ಇದೊಂದು ಪ್ರಕ್ರಿಯೆಯಲ್ಲಿ ಅಂದರೆ ಮೇನ್ ಆಗಿರುವಂಥ ವಿಚಾರ. ಅಂತಿಮವಾಗಿ ಯಶಸ್ವಿಯಾದಂತಹ ಅಭ್ಯರ್ಥಿಗಳು ದಾಖಲೆ ಪರಿಶೀಲನೆ ಮತ್ತು ಆರೋಗ್ಯ ತಪಾಸಣೆಗೆ ಒಳಗಾಗ್ತಾರೆ. ಇಷ್ಟೊಂದು ವಿಷಯಗಳಿರುವಂಥದ್ದು. ಇನ್ನು ಮುಖ್ಯವಾಗಿ ಬರುವಂತಹ ಪಾರ್ಟ್ ಅಂತ ಹೇಳಿದರೆ ಯಾವಾಗ ಇದಕ್ಕೆ ಅರ್ಜಿ ಸಲ್ಲಿಸಬಹುದು ಅಂತ ಹೇಳುವಂಥ ವಿಚಾರ.
ಹೇಗೂ ಅರ್ಜಿ ಸಲ್ಲಿಕೆ ಅಂತ ಹೇಳಿ ಇದನ್ನು ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ಆದರೆ ಇದೇ ಜನವರಿ 21ರಿಂದ ನಿಮಗೆ ಇದಕ್ಕೆ ಅರ್ಜಿ ಅಪ್ಲೈ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಅಪ್ಲೈ ಮಾಡಲಿಕ್ಕೆ ನಿಮಗೆ ಒಂದು ಆಪ್ಷನ್ ಕೊಟ್ಟಿರುವಂಥದ್ದು ಈ ಜನವರಿ 21ರಿಂದ ಸ್ಟಾರ್ಟ್ ಆಗಿ ಫೆಬ್ರವರಿ 20ರ ರಾತ್ರಿ 11:59 ನಿಮಗೆ ಅಪ್ಲೈ ಮಾಡ್ಬೋದು. ಅಂದರೆ ಫೆಬ್ರವರಿ 1 ತಿಂಗಳ ಸಮಯಾವಕಾಶ ಕೊಟ್ಟಿದ್ದಾರೆ ಈ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ. ಇದರ ಜೊತೆಗೆ ಮೇಯ್ನಾಗಿರುವಂತಹ ವಿಚಾರ ಅಂತ ಹೇಳಿದರೆ ಸಂಬಳ ಮತ್ತು ಭತ್ಯೆ ಅಂತ ಹೇಳುವಂಥದ್ದು. ಯಾವುದೋ ಒಂದು ಕೆಲಸ ಇರಲಿ, ಸಂಬಳ ಅಂತ ಹೇಳುವಂಥದ್ದು ಬೇಕೇ ಬೇಕು. ಅದರ ಒಂದು ಮಿನಿಮಮ್ ಇಷ್ಟಾದರೂ ಸಿಗುತ್ತೆ ಅಂತ ಹೇಳುವಂಥ ಒಂದು ಭರವಸೆ ಕೂಡ ಇರುತ್ತಲ್ಲ, ಅದಕ್ಕಾಗಿ ಕೇಳ್ತಾ ಇರುವಂಥದ್ದು. ಸಂಬಳ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ 7ನೇ ವೇತನ ಆಯೋಗದ ವೇತನ ಮ್ಯಾಟ್ರಿಕ್ಸ್ನ ಹಂತ 1ರ ಪ್ರಕಾರ ಆರಂಭಿಕ ಮೂಲ ವೇತನ ಅಂತ ಹೇಳಿದ್ರೆ 18,000 ರೂಪಾಯಿ ಆಗಿರ್ತದೆ. ಆಯಿತಾ, 18,000 ರೂಪಾಯಿಂದ ಸ್ಟಾರ್ಟಿಂಗ್. ಅದು ಆನಂತರ ವರ್ಷ ಹೋದಾಗೇನೆ ಇಂಕ್ರಿಮೆಂಟ್ ಆಗ್ತಾ ಹೋಗುತ್ತೆ ನಿಮಗೆ. ಅದು ಪ್ರತಿಯೊಂದು ಇಲಾಖೆಯಲ್ಲಿರೋ ರೀತಿಯೇ. ಇದರಲ್ಲಿ ಅಂತೂ ನಿಮಗೆ ಸ್ಟಾರ್ಟಿಂಗ್ ಅಂದರೆ 7ನೇ ವೇತನ ಆಯೋಗದ ವೇತನ ಮ್ಯಾಟ್ರಿಕ್ಸ್ನ ಪ್ರಕಾರನೇ ಇರುವಂಥದ್ದು 18,000 ರೂಪಾಯಿ ಬೇಸಿಕ್ ಸ್ಯಾಲ್ರಿ. ಇದರಲ್ಲಿ ಭತ್ಯೆ ಅಂದರೆ DA ಮತ್ತು ಮನೆ ಬಾಡಿಗೆ ಭತ್ಯೆ HRA ಮತ್ತು ಇತರೆ ರೈಲ್ವೆ ಸೌಲಭ್ಯಗಳು ಸೇರಿವೆ. ಈ ಒಂದು 18,000 ರೂಪಾಯಲ್ಲಿ ಸೇರಿರುವಂಥದ್ದು. ಆದರೆ ಸರ್ಕಾರಿ ಉದ್ಯೋಗ ಅಂತ ಆದಾಗ ನಾವು ಹೆಚ್ಚಿನವರು ಅದನ್ನು ಹೆಚ್ಚು ಲೈಕ್ ಮಾಡ್ತೀವಿ. ಹೇಗೂ ಸಿಕ್ಕಿದರೆ ಚಾನ್ಸ್ ಅಂತ ಹೇಳುವಂಥ ವಿಚಾರ ಬಂದೇ ಬರುತ್ತೆ. ಅದಕ್ಕಾಗಿ ಸರ್ಕಾರಿ ಉದ್ಯೋಗಕ್ಕೆ ಅಪ್ಲೈ ಮಾಡುವಂಥದ್ದು ಬೆಟರ್ ಅಂತ ಹೇಳುವಂಥದ್ದು. ಅಂದರೆ ಯೂತ್ಸ್ ಯಾರಿದ್ದಾರೆ 33 ವರ್ಷದ ಒಳಗಡೆ ಇರುವಂಥವ್ರು ಮಾತ್ರ ಇದನ್ನು ಅಪ್ಲೈ ಮಾಡ್ಬೋದು. ಇನ್ನು ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಅಂತ ಹೇಳುವಂಥ ವಿಚಾರಕ್ಕೆ ಬರೋದಾದರೆ ಅರ್ಜಿ ಪ್ರಕ್ರಿಯೆಯು ಸಂಪೂರ್ಣವಾಗಿ ಆನ್ಲೈನ್ ಆಗಿರ್ತದೆ. ಯಾಕಂದರೆ ಆನ್ಲೈನಲ್ಲೇ ಅಪ್ಲೈ ಮಾಡಲೇಬೇಕಾಗತ್ತೆ. ಈಗ ಮ್ಯಾನುವಲ್ ಅಂತ ಯಾವುದಿರೋ ಆಫ್ಲೈನಲ್ಲಿ ಯಾವುದೂ ಇರೋದಿಲ್ಲ, ಏನಿದ್ರು ಕೂಡ ಆನ್ಲೈನಲ್ಲೇ ಇರುವಂಥದ್ದು. ಇದಂದರೆ www.rrbapply.gov.in ಅಂದರೆ www.rrbapply.gov.in. ಇದಕ್ಕೆ ನೀವು ಆ ಒಂದು ವೆಬ್ಸೈಟಿಗೆ ಹತ್ಬಿಟ್ಟು ಅಲ್ಲಿ ನಿಮಗೆ ಅದರ ಡೀಟೇಲ್ಸ್ ಸಿಗುತ್ತೆ. ಅಲ್ಲಿಂದ ನಿಮಗೆ ಅಪ್ಲೈ ಮಾಡ್ಬೋದು ಜಾಬ್ಗೆ. ಇನ್ನು ಸಾಮಾನ್ಯ ಮತ್ತು OBC ಅಭ್ಯರ್ಥಿಗಳಿಗೆ 500 ರೂಪಾಯಿಯನ್ನು ಶುಲ್ಕವಾಗಿ ವಿಧಿಸಿದ್ದಾರೆ. ಅದೇ ರೀತಿ CBTಯಲ್ಲಿ ಹಾಜರಾದ ನಂತರ 400 ಮರುಪಾವತಿಸಲಾಗುತ್ತದೆ. ನಿಮ್ಗೇನಾದರೂ ಈ ಜಾಬ್ಗೆ ಅಪ್ಲೈ ಮಾಡುವಂಥ ಪ್ಲ್ಯಾನ್ ಇದ್ದರೆ ನಾನು ಅವ್ರದ್ದು ಸರ್ಕಾರಿ ವೆಬ್ಸೈಟ್ ಇದೆ, ಆ ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ನೇರವಾಗಿ ಅಲ್ಲೇ ಕ್ಲಿಕ್ ಮಾಡಿಬಿಟ್ಟು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಆದರೆ 18ರಿಂದ 33 ವರ್ಷದ ವಯಸ್ಸಿನವರಿಗೆ ನಿಮಗೆ ಸರ್ಕಾರಿ ಉದ್ಯೋಗಕ್ಕೆ ಸೇರಬೇಕು ಅಂತ ಏನಾದರೂ ಹಂಬಲ ಇದ್ದರೆ, ಅಂದರೆ ಕೇಂದ್ರ ಸರ್ಕಾರದ್ದು ಅಂತ ಆಗುವಾಗ ಅದಕ್ಕೆ ಎಕ್ಸ್ಟ್ರಾ ಒಂದು ವ್ಯಾಲ್ಯೂ ಇರುತ್ತೆ. ನಿಮಗೆ ಈ ಒಂದು ಜಾಬ್ ಸಿಕ್ಕಿದರೆ ಒಂಥರ ಖುಷಿ ಅಂತ ಅನಿಸುತ್ತಲ್ಲ, ಅದಕ್ಕಾಗಿ ನೀವು ಅಪ್ಲೈ ಮಾಡುವಂಥ ಏನಾದರೂ ಪ್ಲ್ಯಾನ್ ಇದ್ದರೆ ಆರಾಮವಾಗಿ ಅಪ್ಲೈ ಮಾಡಿ. ಇದೇ ಜನವರಿ 20ರಿಂದ ಸ್ಟಾರ್ಟ್ ಆಗುತ್ತೆ. 2026 ಜನವರಿ 20ರಿಂದ ಸ್ಟಾರ್ಟ್ ಆಗಿಬಿಟ್ಟು 21ರಿಂದ ಸ್ಟಾರ್ಟ್ ಆಗಿಬಿಟ್ಟು 2026 ಫೆಬ್ರವರಿ 20ರವರೆಗೆ ಇದಕ್ಕೆ ಟೈಮ್ ಇದೆ, ಅಂದರೆ ಕಾಲಾವಕಾಶ ಇದೆ. ನೀವೇನಾದರೂ ಇದಕ್ಕೆ ಅಪ್ಲೈ ಮಾಡುವಂಥ ಪ್ಲ್ಯಾನ್ ಇದ್ದರೆ ಆರಾಮವಾಗಿ ಅಪ್ಲೈ ಮಾಡ್ಕೊಳ್ಳಿ. ಜೊತೆಗೆ ಇನ್ನೊಂದು ವಿಚಾರ ಅಂತ ಹೇಳಿದರೆ ಈ ಒಂದು ಸರ್ಕಾರಿ ಉದ್ಯೋಗ 22,000 ಅಂತ ನಾವೇನೋ ಹೇಳ್ತೀವಿ, ಆದರೆ ನಾರ್ಮಲಾಗಿ 22,000 ಇದಕ್ಕೆ ಅದೆಷ್ಟೋ ಲಕ್ಷಗಟ್ಟಲೆ ಜನ ಅಪ್ಲೈ ಮಾಡೋರು ಇರ್ತಾರೆ. ಯಾಕಂದರೆ ನಾರ್ತಲ್ಲೆಲ್ಲ ಸರ್ಕಾರಿ ಉದ್ಯೋಗ ಸಿಗಬೇಕು ಅಂತ ಹೇಳಿದ್ರೆ ತುಂಬ ಹುಚ್ಚಾಡ್ಕೊಂಡು ಹೋಗ್ತಾರೆ. ಅದಂತೂ ರೈಲ್ವೆ ಇಲಾಖೆ ಸ್ಪೆಷಲಾಗಿ ಅವರಿಗೆ ಏನಾದರೂ ಜಾಬ್ ಆದರೆ ಸಾಕು ಅಂತ ಹೇಳೋಂಥ ವಿಚಾರ ಇರುತ್ತೆ. ಯಾವುದೇ ಜಾಬ್ ಆಗುತ್ತೆ, ಅದಕ್ಕಾಗಿ ಅದೆಷ್ಟೋ ಲಕ್ಷ ಇದು ಈಗ ಕಂಪ್ಲೀಟ್ ಆಗಲಿಕ್ಕಿದೆ. ಆದ ಕಾರಣ ನೀವೇನಾದರೂ ಟ್ಯಾಲೆಂಟೆಡ್ ಇದ್ದೀರಿ, ನಿಮಗೆ ಒಳ್ಳೆ ಮಾರ್ಕ್ಸ್ ಇರುತ್ತೆ, ಮತ್ತು ಅದೃಷ್ಟ ಅಂತ ಹೇಳುವಂಥದ್ದು, ಅದೃಷ್ಟ ಯಾವಾಗ ಬೇಕಾದರೂ ನಮ್ಮ ಕೈ ಸೇರ್ಕೋಬೋದು. ನಮಗೆ ಸಿಗಲ್ಲ, ಅಷ್ಟು ಜಾಬಲ್ಲಿ ನಮಗೆ ಸಿಗಲ್ಲ ಅಂತ ಹೇಳುವಂಥ ಒಂದು ಮೈಂಡ್ಸೆಟಲ್ಲಿ ಹೋದರೆ ಸಿಗೋದೇ ಇಲ್ಲ. ನಮ್ಮ ಅದೃಷ್ಟ ಹೇಗಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ನಾವು ಹಾಕ್ಬಿಡಿ, ಅಪ್ಲೈ ಮಾಡಿಬಿಡಿ, ಸಿಕ್ಕಿದ್ರೆ ಸಿಗುತ್ತೆ. ಆದಷ್ಟು ನಮ್ಮ ರಾಜ್ಯದಿಂದ ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ ಕನ್ನಡಿಗರು ರೈಲ್ವೆ ಇಲಾಖೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇವೆ ಮಾಡುವಂತಾಗಲಿ. ಸರ್ಕಾರಿ ಉದ್ಯೋಗ ಆದ ಕೂಡಲೇ ಒಂದು ನಮ್ಮ ದೇಶದ ಸೇವೆಯೇ ಅದು ಕೂಡ. ಆದ ಕಾರಣ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡಿಗರು ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ ಅಂತ ಹೇಳ್ತಾ, ಇದೇ ರೀತಿಯ ಜಾಬ್ ರಿಲೇಟೆಡ್ ಆಗಿರ್ಬೋದು, ಟೆಕ್ನಾಲಜಿ ಇನ್ಫಾರ್ಮೇಷನ್ ಆಗಿರ್ಬೋದು, ಟೂರಿಸಂ ಎಕ್ಸ್ಪ್ಲೋರ್ ಆಗಿರ್ಬೋದು, ದೈನಂದಿನ ವಿಚಾರಗಳ ಬಗ್ಗೆ ಆಗಿರ್ಬೋದು, ಬೇರೆ ಬೇರೆ ವಿಡಿಯೋಗಳನ್ನು ನಾವು ಈ ಚಾನಲಲ್ಲಿ ಹಾಕ್ತಾ ಇರ್ತೀವಿ. ಎಲ್ಲ ವಿಡಿಯೋಗಳು ನಿಮಗೆ ಈಸಿಯಾಗಿ ಸಿಗಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ದರೆ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ.